ಇನ್ನು ಜಾತಿ ನಿಂದನೆ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶಾಸಕ ಮುನಿರತ್ನ ಎಲ್ಲ ಡೋರ್ ಕ್ಲೋಸ್ ಆಗಿಬಿಟ್ಟಿದೆ. ಈಗಾಗಲೇ ಸ್ಪೀಕರ್ ಯುಟಿ ಖಾದರ್ ಅವರು ಪ್ರಾಸಿಕ್ಯೂಷನ್ಗೆ ಪರ್ಮಿಷನ್ ಕೊಟ್ಟಾಗಿದೆ. ಸೊ ಆಲ್ ಡೋರ್ ಆರ್ ಕ್ಲೋಸ್ಡ್. ಮತ್ತೊಮ್ಮೆ ಸಂಕಷ್ಟ ಈಗ ಜಾತಿ ನಿಂದನೆ ಪ್ರಕರಣ ಸಂಬಂಧ ಆರ್ ನಗರ ಶಾಸಕನಿಗೆ. ಸ್ಪೀಕರ್ ಯುಟಿ ಖಾದರ್ ಅವರು ಪ್ರಾಸಿಕ್ಯೂಷನ್ಗೆ ಒಳಪಡಿಸುವುದಕ್ಕೆ ಅನುಮತಿಯನ್ನು ಕೊಟ್ಟಿದ್ದಾರೆ. ಈಗಾಗಲೇ ಈ ಸಂಬಂಧ ಆದೇಶವನ್ನು ಹೊರಡಿಸಾಗಿದೆ ಒಳಾಡಳಿತ ಇಲಾಖೆ. ಜಾತಿ ನಿಂದನೆ ಆರೋಪ ಸಂಬಂಧ ವೈಯಾಲಿಕಾವಲ್ ಠಾಣೆಯಲ್ಲಿ ಕೇಸ್ ದಾಖಲಾಗಿತ್ತು. ಈ ಕೇಸಿನ ತನಿಖೆಯನ್ನ ಸಿಐಡಿಯ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ತನಿಖೆ ಮಾಡಿತ್ತು. ತನಿಖೆ ಮಾಡಿದ ನಂತರ ಕೋರ್ಟ್ಗೆ ಆರೋಪ ಪಟ್ಟಿಯನ್ನ ಸಲ್ಲಿಸಿತ್ತು. ಮುನಿರತ್ನ ಅವರು ಶಾಸಕರಾಗಿರೋ ಕಾರಣ ಪ್ರಾಸಿಕ್ಯೂಷನ್ ಅನ್ನ ಪಡೆದುಕೊಳ್ಳಬೇಕಾಗುತ್ತೆ. ಹಾಗಾಗಿ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೋರಿ ಸ್ಪೀಕರ್ ಮೊರೆ ಹೋಗಲಾಗಿತ್ತು. ಇದೀಗ ಸ್ಪೀಕರ್ ಯುಟಿ ಖಾದರ್ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿದ್ದಾರೆ. ಹೀಗಾಗಿ ಇದರಿಂದ ಕೋರ್ಟ್ನಲ್ಲಿ ವಿಚಾರಣೆ ನಡೆಸೋದಕ್ಕೆ ಬಹಳ ಅನುಕೂಲವಾಗುತ್ತೆ. ಸೊ ಇದರಿಂದ ಬಚಾವಾಗೋದಕ್ಕೆ ಸಾಧ್ಯನೇ ಇಲ್ಲ. ಈಗ ಮುನಿರತ್ನಗೆ ಎಲ್ಲ ರೀತಿಯ ಸಾಕ್ಷಿಗಳನ್ನು ಸಂಗ್ರಹಿಸಲಾಗಿದೆ ಈಗಾಗಲೇ ಸಿಐಡಿ ಎಸ್ಐಟಿ ಟೀಮ್. ಸೊ ಹಾಗಾಗಿ ಮುನಿರತ್ನ ಅವರು ಶಾಸಕರಾಗಿರೋ ಕಾರಣ ಪ್ರಾಸಿಕ್ಯೂಷನ್ ಅನ್ನು ಪಡೆದುಕೊಳ್ಳಬೇಕಾಗತ್ತೆ. ಹಾಗಾಗಿ ಯುಟಿ ಖಾದರ್ ಅವರ ಅನುಮತಿ ಕೇಳಬೇಕಾಗಿತ್ತು. ಯುಟಿ ಖಾದರ್ ಅವರ ಅನುಮತಿ ಈಗ ಸಿಕ್ಕಿದೆ. ಹಾಗಾಗಿ ಕೋರ್ಟ್ನಲ್ಲಿ ವಿಚಾರಣೆ ನಡೆಸೋದಕ್ಕೆ ಬಹಳ ಅನುಕೂಲ ಆಗುತ್ತೆ. ಈಗ ವಾಟ್ ನೆಕ್ಸ್ಟ್ ಅನ್ನೋದು ಈಗ ಪ್ರಮುಖವಾಗುತ್ತೆ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಶಿಧರ್ ಲೈವ್ನಲ್ಲಿ. ಶಶಿಧರ್, ಈಗ ಈ ಜಾತಿ ನಿಂದನೆ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮುನಿರತ್ನಗೆ ಆಲ್ ಡೋರ್ ಆರ್ ಕ್ಲೋಸ್ಡ್ ಅಂತ ಅನ್ಸುತ್ತೆ. ಸೊ ವಾಟ್ ನೆಕ್ಸ್ಟ್? ಶರತ್ ಏನಂದ್ರೆ ರಾಜರಾಜೇಶ್ವರಿ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಶಾಸಕರಾದಂಥ ಮುನಿರತ್ನ ಮೇಲೆ ಸಾಲು ಗಂಭೀರವಾದಂಥ ಆರೋಪಗಳು ಬಂದಿತ್ತು. ಅದಕ್ಕೆ ಸಂಬಂಧಪಟ್ಟಂತೆ ಏನು ಗುತ್ತಿಗೆದಾರರಿಗೆ ಜಾತಿ ನಿಂದನೆ, ಕೊಲೆ ಬೆದರಿಕೆ, ಅದೇ ರೀತಿಯಲ್ಲೂ ಕೂಡ ಅಲ್ಲೇ ಆರೋಪಕ್ಕೆ ಸಂಬಂಧಪಟ್ಟಂತೆ ವೈಯಾಲಿಕಾವಲ್ ಪೊಲೀಸ್ ಠಾಣೆಯಲ್ಲಿ ಒಂದು ದೂರು ಕೂಡ ದಾಖಲಾಗಿತ್ತು. ಇದಕ್ಕೆ ಸಂಬಂಧಪಟ್ಟಂತೆ ಅದರ ಬೆನ್ನಲ್ಲೇ ಒಬ್ಬ ಏನು ಸಂತ್ರಸ್ತ ಮಹಿಳೆ ಮೇಲೆ ಅತ್ಯಾಚಾರ ಪ್ರಕರಣ ಕೂಡ ಅದು ವಿಧಾನಸೌಧದಲ್ಲಿ ಅವರು ಸಚಿವರಾಗಿದ್ದಂತಾಗ ವಿಧಾನಸೌಧದಲ್ಲಿ ಕರೆಸಿ ಅವರು ಕೊಠಡಿಯಲ್ಲಿ, ಶಾಸಕರ ಕೊಠಡಿಯಲ್ಲಿ, ಸಚಿವರ ಕೊಠಡಿಯಲ್ಲಿ ಅತ್ಯಾಚಾರವನ್ನು ಕೂಡ ಮಾಡಿದ್ರು ಅಂತ ಹೇಳ್ಬಿಟ್ಟು ಗಂಭೀರವಾದಂತಹ ಆರೋಪ ಕೂಡ ದಾಖಲಾಗಿತ್ತು. ಅದರ ಜೊತೆ ಸರ್ಕಾರ ಕೂಡ ಈ ಎಲ್ಲ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದು SIT ಅನ್ನು ಕೂಡ ತಂಡವನ್ನು ಕೂಡ ರಚನೆ ಮಾಡಿತ್ತು. ಈ ಎಲ್ಲವನ್ನು ಪ್ರಕರಣವನ್ನ ತನಿಖೆ ಹಂತದಲ್ಲಿರುವಾಗ ನನ್ನ ಮೇಲೆ ಯಾವುದೇ ರೀತಿಯಂತ ಕಾನೂನು ಕ್ರಮ ತೆಗೆದುಕೊಳ್ಬಾರದು ಅಂತ ಹೇಳ್ಬಿಟ್ಟು ಹೈಕೋರ್ಟ್ ಮೊರೆ ಹೋಗಿ ಶಾಸಕ ಮುನಿರತ್ನ ಅವರು ಒಂದು ತಡೆಯಾಜ್ಞೆಯನ್ನು ಕೂಡ ತಂದಿದ್ರು. ಸದ್ಯಕ್ಕೆ ಈಗ ಜಾಮೀನು ಮೇರೆ ಕೂಡ ಅವರು ಹೊರಗಡೆ ಕೂಡ ಇದ್ದಾರೆ. ಈ ಒಂದು ಕಾರಣಕ್ಕೆ ಸಂಬಂಧಪಟ್ಟಂತೆ ಅವರು ಶಾಸಕರಾಗಿದ್ದಂಥವ್ರನ್ನ ವಿಚಾರಣೆಗೆ ಕರೀಬೇಕು. ಯಾಕಂದ್ರೆ ಇನ್ನೂ ಕೂಡ ಪ್ರಕರಣ ಇನ್ನೂ ಕೂಡ ಇತ್ಯರ್ಥ ಆಗಿಲ್ಲ. ಹೀಗಾಗಿ ಅತ್ಯಾಚಾರ ಪ್ರಕರಣ, ಅದೇ ರೀತಿಯಲ್ಲೂ ಕೂಡ ಏನು ಗುತ್ತಿಗೆದಾರರಿಗೆ ಧಮಕಿ ಹಾಕಿರೋದು, ಕೊಲೆ ಬೆದರಿಕೆ ಹಾಕಿರೋದು, ಅದೇ ರೀತಿಯಲ್ಲೂ ಕೂಡ ಜಾತಿ ನಿಂದನೆ ಮಾಡೋದು, ಈ ಒಂದು ಪ್ರಕರಣದಲ್ಲಿ ಅವರ ವಿರುದ್ಧ ಒಂದಷ್ಟು ತನಿಖೆಯನ್ನು ಕೂಡ ಮಾಡಬೇಕಾಗಿದೆ. ಚಾರ್ಜ್ ಶೀಟ್ ಅನ್ನು ಕೂಡ ಸಲ್ಲಿಕೆ ಮಾಡಬೇಕಿದೆ. ಮತ್ತೆ ಅವರಿಗೆ ಶಿಕ್ಷೆ ಕೊಡುವಂತ ಕೆಲಸವನ್ನು ಕೂಡ ಪೊಲೀಸರು ಕೂಡ ಮಾಡಬೇಕಾಗಿದೆ. ಆದರೆ ಇದ್ಯಾವುದನ್ನು ಕೂಡ ಮಾಡೋದಕ್ಕೆ ಸಾಧ್ಯವಾಗದಂತೆ ಅವರು ತಡೆಯಾಜ್ಞೆ ಕೂಡ ತಂದಿದ್ರು. ಈ ಒಂದು ಕಾರಣಕ್ಕೆ ಸದ್ಯ ಶಾಸಕರಾಗಿದ್ದಂಥವ್ರು ಈ ರೀತಿಯಾಗಿ ಮಾಡೋದು ಎಷ್ಟರ ಮಟ್ಟಿಗೆ ಸರಿ ಅಂತ ಹೇಳ್ಬಿಟ್ಟು ರಿಟ್ ಅರ್ಜಿ ಕೂಡ ಒಂದು ಕಡೆ ಸಲ್ಲಿಕೆ ಆಗಿತ್ತು. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನು ಸ್ಪೀಕರ್ ಅವರ ಆ ಮನವಿಯನ್ನು ಕೂಡ ಈಗಾಗಲೇ SIT ಅಧಿಕಾರಿಗಳು ಕೂಡ ಪಡೆದುಕೊಂಡಿದ್ದಾರೆ ಅನ್ನೋ ಮಾಹಿತಿ ಕೂಡ ಕೇಳಿಬರ್ತಿದೆ. ಈಗ ಸ್ಪೀಕರ್ ಅವರು ಕೂಡ ಶಾಸಕರಾಗಿರ್ಬೋದು, ಇಲ್ಲ ಸಾಮಾನ್ಯ ಪ್ರಜೆ ಆಗಿರ್ಬೋದು, ತಪ್ಪು ಮಾಡಿದವರು ತಪ್ಪಿತಸ್ಥರೇ. ಹೀಗಾಗಿ ನಿಮ್ಮ ತನಿಖೆ ಏನಿದೆ ನೀವು ತನಿಖೆಯನ್ನ ಮಾಡಿ ಅಂತ ಹೇಳ್ಬಿಟ್ಟು ಏನು SITಗೆ ಈಗಾಗಲೇ ಸ್ಪೀಕರ್ ಅವರು ಕೂಡ ಅನುಮತಿಯನ್ನು ಕೊಟ್ಟಿದ್ದಾರೆ ಅನ್ನೋ ಮಾಹಿತಿ ಕೂಡ ಕೇಳಿಬರ್ತಿದೆ. ಹೀಗಾಗಿ ಶಾಸಕ ಮುನಿರತ್ನ ಅವರು ಏನು ಗುತ್ತಿಗೆದಾರನಿಗೆ ಒಂದು ಕೊಲೆ ಬೆದರಿಕೆ, ಅದೇ ರೀತಿಯಲ್ಲೂ ಕೂಡ ಒಂದು ಜಾತಿ ನಿಂದನೆ ಮಾಡಿರೋದು, ಮತ್ತೆ ಹಲ್ಲೆ ಆರೋಪ ಏನಿದೆ ಈ ಒಂದು ಪ್ರಕರಣದಲ್ಲಿ, ಮತ್ತೆ ಅತ್ಯಾಚಾರ ಪ್ರಕರಣದಲ್ಲಿ ಎರಡೂ ಕಡೆನೂ ಕೂಡ ಅವರಿಗೆ ಎಲ್ಲ ಒಂದು ಕಡೆ ಭಾರಿ ಸಂಕಷ್ಟ ಎದುರಾಗುವಂತ ಎಲ್ಲಾ ಸಾಧ್ಯತೆ ಕೂಡ ಇದೆ. ಯಾಕಂದ್ರೆ ಈಗಾಗಲೇ FSL ರಿಪೋರ್ಟ್ ನಲ್ಲೂ ಕೂಡ ಈಗಾಗಲೇ ಶಾಸಕ ಮುನಿರತ್ನ ಅವರು ಜಾತಿ ನಿಂದನೆ ಮಾಡಿರೋದು, ಅದೇ ರೀತಿ ಕೂಡ ಕೊಲೆ ಬೆದರಿಕೆ ಇರೋದು, ಮತ್ತೆ ಗುತ್ತಿಗೆದಾರನಿಗೆ ಅವಾಚ್ಯ ಶಬ್ದಗಳಿಂದ ಬೈದಿರೋದು ಈಗಾಗಲೇ ಬಹಿರಂಗ ಆಗಿದೆ. ಅವರೇ ಮಾತಾಡೋದಂತ ಕೂಡ ಧ್ವನಿ ಕೂಡ ಹೇಳಿದ್ರು. ಅವರು ತನಿಖೆ ಮಾಡುವಂತ ಸಂದರ್ಭದಲ್ಲಿ ಕೂಡ ಹೇಳಿದ್ರು. ಅದಾದ ನಂತರ ಏನು FIR ಆದ ನಂತರ ಕೂಡ ಶಾಸಕ ಮುನಿರತ್ನ ಕೂಡ ಹೇಳಿದ್ರು, ಈ ಧ್ವನಿ ನಂದಲ್ಲ, ನಾನು ಯಾವುದೇ ಕಾರಣಕ್ಕೂ ಕೂಡ ಜಾತಿ ನಿಂದನೆ ಕೂಡ ಮಾಡಿಲ್ಲ, ಯಾವುದೇ ರೀತಿಯಂತ ಧಮಕಿ ಹಾಕಿಲ್ಲ, ಇದೇನಾದ್ರೂ ಪ್ರೂವ್ ಆದ್ರೆ ನಾನು ರಾಜಕೀಯ ನಿವೃತ್ತಿಯನ್ನ ತೆಗೆದುಕೊಳ್ತೀನಿ ಅಂತ ಕೂಡ ಹೇಳಿದ್ರು. ಈಗ FSL ವರದಿಯಲ್ಲೂ ಕೂಡ ಅದು ಖಾತ್ರಿಯಾಗಿದೆ. ಹೀಗಾಗಿ ಈಗಾಗಲೇ ಸ್ಪೀಕರ್ ಅವರು ಕೂಡ ಅನುಮತಿಯನ್ನು ಕೂಡ ಕೊಟ್ಟಿದ್ದಾರೆ. ಹೀಗಾಗಿ ಹೇಳಿದ್ರು ಪ್ರೂವ್ ಆದ್ರೆ ನಾನು ರಿಸೈನ್ ಮಾಡ್ತೀನಿ ಅಂತ ಹೇಳಿ. ಅದು ಯಾವಾಗ ರಾಜೀನಾಮೆ ಕೊಡ್ತಾರೆ ಮುನಿರತ್ನ ಅನ್ನೋದನ್ನ ಕಾದು ನೋಡೋಣ. ಥ್ಯಾಂಕ್ ಯು ಶಶಿಧರ್ ಡೀಟೇಲ್ಸ್ಗಾಗಿ.